ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು. ಈ ಕೇಸ್ ತನಿಖೆ ಆಗ್ತಾ ಇದೆ. ಕೆಪಿಎಸ್ಸಿ ಪರೀಕ್ಷಾ ಮೇಲ್ವಿಚಾರಕ ಜ್ಞಾನೇಂದ್ರ ಮನೆಯಲ್ಲಿ ಇಡಿ ಶೋಧ ಕಾರ್ಯವನ್ನು ನಡೆಸಿದೆ ಎನ್ನುವ ಮಾಹಿತಿ ಇದೆ. ಇಡಿ ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟು ಸಾಕಷ್ಟು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಹಾಗೆಯೇ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ನಿವಾಸದಲ್ಲಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಬೆಂಗಳೂರಿನ ಜಯಮಹಲ್ನಲ್ಲಿರುವಂಥ ನಿವಾಸ, ಇಲ್ಲಿ ಪರಿಶೀಲನೆ ಆಗ್ತಾ ಇದೆ. ಕೆಪಿಎಸ್ಸಿ ಹಗರಣ ಸಂಬಂಧ ಇಡಿ ಅಧಿಕಾರಿಗಳ ತಂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ನಾಪತ್ತೆಯಾಗಿರುವ ಜ್ಞಾನೇಂದ್ರ ಮನೆಯ ಬಾಗಿಲನ್ನು ಒಡೆದು ಪರಿಶೀಲನೆಯನ್ನ ಮಾಡಲಾಗಿದೆ. ಸತತ 9 ಗಂಟೆಗಳ ಕಾಲ ತಲಾಶನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಕೆಲವು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಆಫೀಸರ್ ಎನ್ನುವ ಮಾಹಿತಿ ಇದೆ. 10 ವರ್ಷಗಳ ಕಾಲ ಆಯಕಟ್ಟಿನ ಇಲಾಖೆಯಲ್ಲೇ ಜ್ಞಾನೇಂದ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಕರ್ನಾಟಕ ಲೋಕಸೇವಾ ಆಯೋಗ ಇಲ್ಲಿ ಪಶುವೈದ್ಯಾಧಿಕಾರಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಆಗಿತ್ತು. ಈಗಾಗಲೇ ಈ ಸಂಬಂಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಕೂಡ ಆಗಿದೆ. ಒಂದ್ ಕಡೆಯಲ್ಲಿ ತನಿಖೆ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಇಡಿ ಅಧಿಕಾರಿಗಳ ಎಂಟ್ರಿ ಆದ ಬಳಿಕ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕುವ ಕೆಲಸ ಆಗ್ತಾ ಇದೆ. ಇತ್ತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಮನೆಯಲ್ಲೂ ಕೂಡ ತಲಾಶ್ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಎನ್ನುವ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರ, ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹಾಗೇನೆ ಈ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ ಈಗ? ಸಂಪತ್ತೇನು ಕೆಪಿಎಸ್ಸಿನ ಪಶು ವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ನಿನ್ನೆ ಕೆಪಿಎಸ್ಸಿಯ ಕಂಟ್ರೋಲರ್ ಆಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರ ಮನೆಯಲ್ಲಿ ಇಡಿ ಶೋಧ ಕಾರ್ಯವನ್ನು ಆರಂಭಿಸಿತ್ತು. ಆ ನಂತರದಲ್ಲಿ ಅವರು ಏನು ಜೈಮಹಲ್ ರಸ್ತೆಯಲ್ಲಿರುವ ಒಂದು ಖಾಸಗಿ ಅಪಾರ್ಟ್ಮೆಂಟ್ ಅಲ್ಲಿ ವಾಸವಿದ್ರು. ಆದರೆ ಇಡಿ ಅಧಿಕಾರಿಗಳು ಹೋದ ನಂತರದಲ್ಲಿ ಏನು ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರು ಆ ಒಂದು ಮನೆಯಲ್ಲಿ ಇರಲಿಲ್ಲ. ಅಲ್ಲಿ ನಿನ್ನೆ ಒಂದಷ್ಟು ಹೈಡ್ರಾಮಾವೇ ಕ್ರಿಯೇಟ್ ಆಗಿತ್ತು. ಅದಾದ ನಂತರದಲ್ಲಿ ಇಡಿ ಅಧಿಕಾರಿಗಳನ್ನ ಅಲ್ಲಿನ ಗೇಟ್ ಸಿಬ್ಬಂದಿಯು ಕೂಡ ಒಳಗಡೆ ಬಿಟ್ಟಿರಲಿಲ್ಲ. ಸಾಹೇಬ್ರು ಮನೆಯಲ್ಲಿ ಇಲ್ಲ, ನಾನು ಹೇಗೆ ಬಿಡ್ಲಿ ಅಂತ ಹೇಳಿ ಅಕ್ಕಪಕ್ಕದ ಮನೆಯವರ ಬಳಿಯೂ ಕೂಡ ಸೆಕ್ಯೂರಿಟಿಯನ್ನ ಪಡ್ಕೊಂಡಿದ್ರು. ಆದ್ರೂ ಕೂಡ ಅಲ್ಲಿನ ಮನೆಯವರು ಸೆಕ್ಯೂರಿಟಿಯನ್ನ ನೀಡೋದಕ್ಕೆ ನಿರಾಕರಣೆಯನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಏನು ಡೂಪ್ಲಿಕೇಟ್ ಕೀಯನ್ನ ಮಾಡಿಸಿ ಅದಾದ ನಂತರದಲ್ಲಿ ಇಡಿ ಅಧಿಕಾರಿಗಳು ರೇಡ್ ಅನ್ನ ಕೂಡ ಮಾಡಿದ್ರು. ಸತತವಾಗಿ 9 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ಏನು ಐಎಎಸ್ ಆಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಮನೆಯಲ್ಲಿ ಸದ್ಯ ಶೋಧ ಕಾರ್ಯವನ್ನ ಮಾಡಿರುವಂತದ್ದು. ತಡರಾತ್ರಿವರೆಗೂ ಕೂಡ ಈ ಒಂದು ಇಡಿ ರೇಡ್ ಅನ್ನ ಮುಗಿಸಿ ಕೆಲವೊಂದಷ್ಟು ದಾಖಲೆಗಳನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿರುವಂತದ್ದು. ಇತ್ತ ಜ್ಞಾನೇಂದ್ರ ಕುಮಾರ್ ಅವರು ಏನು 20ನೇ ತಾರೀಕು ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ತಮ್ಮ ಏನು ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಉತ್ತರ ಪ್ರದೇಶದ ಒಂದು ಊರಿಗೆ ಅವರ ಮನೆಗೆ ತೆರಳಿರೋದಾಗಿ ಏನು ಗೃಹ ಮಂತ್ರಿಗಳು ಕೂಡ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನ ತಿಳಿಸಿ ಅವರು ಏನು ತಮ್ಮ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಸ್ವತಃ ಗೃಹ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ರು. ಆದ್ರೆ ಈ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವೇಳೆಯಲ್ಲಿ ಏನು ಕೆಪಿಎಸ್ಸಿಯಲ್ಲಿ ಪರೀಕ್ಷೆಯ ಕಂಟ್ರೋಲರ್ ಆಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಅವರು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಒಂದು ಸಂಶಯದ ಹಿನ್ನೆಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ. ಸದ್ಯ ನಿನ್ನೆ ತಡರಾತ್ರಿವರೆಗೂ ದಾಳಿ ನಡೆಸಿದಂತಹ ಇಡಿ ಅಧಿಕಾರಿಗಳು ಕೆಲವೊಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಏನು ಇದರಲ್ಲಿ ಪಶುವೈದ್ಯಾಧಿಕಾರಿಗಳ ಒಂದು ಏನು ಹುದ್ದೆಯನ್ನ ಕೊಡಿಸಬೇಕು ಅಂತ ಹೇಳಿದ್ರೆ ಒಬ್ಬ ಅಭ್ಯರ್ಥಿಯಿಂದ 80 ರಿಂದ 90 ಲಕ್ಷದವರೆಗೂ ಕೂಡ ಲಂಚವನ್ನ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ ಈಗಾಗಲೇ ಮಾಜಿ ಅಧ್ಯಕ್ಷ ಆಗಿದ್ದಂತಹ ಶಿವಶಂಕರಪ್ಪ ಸಾಹುಕಾರ್ ಮನೆಯಲ್ಲೂ ಕೂಡ ಇಡಿ ದಾಳಿಯಾಗಿತ್ತು. ಅದಾದ ನಂತರದಲ್ಲಿ ಐಎಎಸ್ ಅಧಿಕಾರಿ ಮನೆಯಲ್ಲಿ ಇಡಿ ದಾಳಿ ಆಗಿರುವಂತದ್ದು. ಜೊತೆಗೆ ಏನು ದಾಳಿಗೂ ಮುನ್ನ ಯಾಕೆ ನಾಪತ್ತೆ ಆದ್ರೂ, ಇಷ್ಟೆಲ್ಲ ಯಾವ ಕಾರಣಕ್ಕೆ ಹೈಡ್ರಾಮಾವನ್ನ ಮಾಡಿದ್ರು ಅನ್ನೋದು ಕೂಡ ತಿಳಿದು ಬರಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.